ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಮತ್ತೆ ಇದ್ರ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ. ಜಾಸ್ತಿ ಕುಯ್ಯಲ್ಲ, 10 ಮಿನಿಟ್ಸ್ ವಿಡಿಯೋ ಇರುತ್ತೆ. ಎಲ್ಲ ಸ್ಕಿಪ್ ಮಾಡ್ದಿರೋ ಪೂರ್ತಿ ವಿಡಿಯೋನ ನೋಡಿದ್ರೆ ನಿಮ್ಗೆ ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ನೀವು ಕೂಡ ಸುಮ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇದು ರೀಲ್ಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಈ ತರ ಮೀಶೋ ಅಫಿಲಿಯೇಟ್ ಪ್ರಾಡಕ್ಟ್ ಲಿಂಕ್ ನ ಯೂಸ್ ಮಾಡ್ಕೊಂಡು ನೀವು ಒಂದು ವಿಡಿಯೋ ಮಾಡಾಕಿ ಅದರಿಂದ ನಿಮ್ಗೆ ಅಮೌಂಟ್ ಅರ್ನ್ ಮಾಡ್ಕೊಬಹುದು. ಅದು ಯಾವ ರೀತಿ ಹೇಗೆ ಅನ್ಬಿಟ್ಟು ಸುಲಭವಾಗಿ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಯಾಕೆ ಇನ್ನು ತಡ ಮಾಡೋದು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ವಿಡಿಯೋಸ್ ನೋಡ್ತಾ ಇದ್ರೆ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹಾಲ್ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ಇಮಿಡಿಯೇಟ್ ನೀವು ವಿಡಿಯೋನ ನೋಡ್ಬೋದು. ಓಕೆ, ಟಾಪಿಕ್ ಬರೋಣ. ಇವಾಗ ಫಸ್ಟ್ ಆಫ್ ಆಲ್ ಅಫಿಲಿಯೇಟ್ ಅಂದ್ರೆ ಮಾರ್ಕೆಟಿಂಗ್ ಅಂದ್ರೆ ಏನು, ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು? ಇದು ನಾವು ಅಮೌಂಟ್ ಇನ್ವೆಸ್ಟ್ ಮಾಡ್ದಿರನೆ ಯಾವುದೇ ಒಂದು ಪ್ರಾಡಕ್ಟ್ ನ ಪರ್ಚೇಸಿಂಗ್ ಮಾಡ್ದಿರನೆ ಒಂದು ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಮೀಶೋ ಪ್ಲಾಟ್ಫಾರ್ಮ್ ನ ನಾವು ಮಾಡೋ ಅಂತ ಒಂದು ಕೆಲಸ ಆಗಿರುತ್ತೆ. ಇದಕ್ಕೆ ಇಷ್ಟೇ ವಿದ್ಯಾಭ್ಯಾಸ ಇರಬೇಕು ಅಂತ ಏನಿಲ್ಲ, ಜಸ್ಟ್ ಕೈಯಲ್ಲಿ ಮೊಬೈಲ್ ಇದ್ರೆ ಸಾಕು. ಓಕೆನಾ? ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಹಂಗಂದ್ರೆ, ಇವಾಗ ಮೀಶೋದಲ್ಲಿ ಇರೋ ಅಂತ ಪ್ರಾಡಕ್ಟ್ ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಫಿಲಿಯೇಟ್ ಅಂತ ಒಂದು ಇಮೇಜಸ್ ಅಲ್ಲಿ ಕೆಳಗಡೆ ಇರುತ್ತೆ, ಅದರಲ್ಲಿ ಕಮಿಷನ್ ಅಂತ ಅಮೌಂಟ್ ಹಾಕಿರ್ತಾರೆ. ಸೊ ಅಂತ ಒಂದು ಇಮೇಜಸ್ ನ ಅಥವಾ ಅಂತ ಒಂದು ಪ್ರಾಡಕ್ಟ್ ಲಿಂಕ್ ನ ಯೂಸ್ ಮಾಡ್ಕೊಂಡು ಆ ಲಿಂಕ್ ನ ಇತರರೊಂದಿಗೆ ಶೇರ್ ಮಾಡ್ಕೊಂಡು ಅದ್ರಿಂದ ನಮ್ಗೆ ಆ ಲಿಂಕ್ ಇಂದ ಶಾಪಿಂಗ್ ಮಾಡ್ತಾರೆ ಅಲ್ವಾ? ಸೊ ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಈ ತರ ಲಿಂಕ್ ಹಾಕಿ ನಮ್ಗೆ ಎಷ್ಟು ಜನ ಆ ಲಿಂಕ್ ಇಂದ ಪ್ರಾಡಕ್ಟ್ ನ ಪರ್ಚೇಸಿಂಗ್ ಮಾಡ್ಕೊಂತಾರೋ ನಮ್ಗೆ ಅಷ್ಟು ಕಮಿಷನ್ ಬರುತ್ತೆ. ಓಕೆನಾ? ಇನ್ನ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿಂಪಲ್ ಆಗಿ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು ಮೀಶೋ ಆಪ್ ಇದ್ರೆ ಕೂಡ ಇದನ್ನ ನಾವು ಸಿಂಪಲ್ ಆಗಿ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ತಿಂಗಳಿಗೆ 15ರಿಂದ 20,000, 25, 30,000ವರೆಗೂ ದುಡಿಮೆ ಮಾಡ್ಬೋದು. ಓಕೆನಾ? ಇದು ಹೇಗೆ ಕೆಲಸ ಮಾಡುತ್ತೆ ಮೀಶೋ ಅಫಿಲಿಯೇಟ್ ಅಂತ ನೀವು ಕೇಳ್ಬೋದು. ಮೀಶೋ ಅಫಿಲಿಯೇಟ್ ನಮ್ಗೆ ಇಷ್ಟ ಆಗಿರೋ ಅಂತ ಪ್ರಾಡಕ್ಟ್ ನ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಫಸ್ಟಿಗೆ ನಾವು ಮೀಶೋ ಓಪನ್ ಮಾಡ್ಕೊಂಡು ಅದರಲ್ಲಿ ನಮ್ಗೆ ಯಾವ್ದೊಂದು ಪ್ರಾಡಕ್ಟ್ ಇಷ್ಟ ಆಗಿರುತ್ತೆ ಆ ಪ್ರಾಡಕ್ಟ್ ನ ನಾವು ಆಯ್ಕೆ ಮಾಡ್ಕೊಬೇಕಾಗಿರುತ್ತೆ. ಅದ್ರಲ್ಲಿರುವ ಅಫಿಲಿಯೇಟ್ ಲಿಂಕ್ ಅನ್ನ ನಾವು ಕಾಪಿ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕಾಪಿ ಮಾಡ್ಕೊಂಡು ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಹಾಳಮೂಳ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಅದ್ರಲ್ಲಿ ನೀವು ಆ ಲಿಂಕ್ ನ ಶೇರ್ ಮಾಡ್ಕೊಬೇಕಾಗುತ್ತೆ. ಯಾರಾದ್ರೂ ಆ ಲಿಂಕ್ ಮುಖಾಂತರ ನಮ್ ಪ್ರಾಡಕ್ಟ್ಗಳು ಇಷ್ಟ ಆಗಿ ಆ ಲಿಂಕ್ ಇಂದ ಅಂದ್ರೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಒಟ್ನಲ್ಲಿ ನಮ್ ಲಿಂಕ್ ಎಷ್ಟು ಜನಕ್ಕೆ ಶೇರ್ ಆಗುತ್ತೋ ನಮ್ಗೆ ಅಷ್ಟು ಒಳ್ಳೇದು. ಬರೀ ಶೇರ್ ಆಗೋದು ಮುಖ್ಯ ಆಗಲ್ಲ, ಆ ಲಿಂಕ್ ನ ಕ್ಲಿಕ್ ಮಾಡಿ ಅದ್ರಲ್ಲಿ ಎಷ್ಟು ಜನ ಆರ್ಡರ್ ಮಾಡಿ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ ಅಂತ ಅದ್ರ ಮೇಲೆ ನಿಂತಿರುತ್ತೆ. ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ನಾವ್ ಯಾವ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ಹಾಕಿರ್ತಾರೆ. ಸೊ ನಾನು ಎಕ್ಸಾಂಪಲ್ ಒಂದು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದರಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಈ ಪ್ರಾಡಕ್ಟ್ ಸೇಲ್ ಆದ್ರೆ ನಮ್ಗೆ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಬರುತ್ತೆ ಅಂತ. ಸೊ ಯಾರಾದ್ರೂ ಆ ಲಿಂಕ್ ಮೂಲಕ ಶಾಪಿಂಗ್ ಮಾಡಿದ್ರೆ ನಿಯಮಗಳಿಗೆ ಅನುಸಾರವಾಗಿ ಕಮಿಷನ್ ನಮ್ಗೆ ಮೀಶೋ ಆಪ್ ಕಡೆಯಿಂದ ಬರುತ್ತೆ. ಓಕೆನಾ? ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಪ್ರಯೋಜನಗಳು ಏನು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಹೂಡಿಕೆ ಇಲ್ಲದೆ ಆರಂಭಿಸಬಹುದು. ಅಂದ್ರೆ ಇವಾಗ ಮನೆಯಲ್ಲಿ ಸುಮ್ನೆ ಇರ್ತೀವಿ, ಹೌಸ್ ವೈಫ್ಗಳು, ಇವಾಗ ಮಕ್ಳು ಇದ್ರು ಸ್ಕೂಲಿಗೆಲ್ಲ ಕಳ್ಸಿರ್ತೀವಿ. ಸೊ ಅಂತ ಟೈಮ್ ಅಲ್ಲಿ ನಾವು ಇದನ್ನ ಈ ತರ ಯೂಸ್ ಮಾಡ್ಕೊಬಹುದು. ಜಾಸ್ತಿ ಟೈಮು ವೇಸ್ಟ್ ಆಗಲ್ಲ, ಮತ್ತೆ ಜಾಸ್ತಿ ಹೂಡಿಕೆನು ಮಾಡ್ಬೇಕು ಅನ್ನೋ ಒಂದು ನೆಸೆಸಿಟಿನೂ ಇರಲ್ಲ. ಓಕೆನಾ? ನೆಕ್ಸ್ಟ್ ಬಂದು ಅದರ ಅಫಿಲಿಯೇಟ್ ಲಿಂಕ್ ಅನ್ನು ಕಾಪಿ ಮಾಡ್ಕೊಂಡು ನಾವು ಜಾಸ್ತಿ ಜನಕ್ಕೆ ಶೇರ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಅದಕ್ಕೆ ಯಾವುದೇ ರೀತಿ ಬಂಡವಾಳಗಳು ಇರಲ್ಲ. ಮೊಬೈಲ್ ಇದ್ರೆ ಸಾಕು ಕೈಯಲ್ಲಿ, ನಮ್ಗೆ ಈ ಒಂದು ಮಾರ್ಕೆಟಿಂಗ್ ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಆರಾಮಾಗಿ ಮಾಡ್ಕೊಬಹುದು. ನಮ್ ಲಿಂಕ್ ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡು ಮಾಡಿರೋ ಅಂತ ಲಿಂಕ್ ಎಷ್ಟು ಜನರಿಗೆ ತಲುಪುತ್ತೋ ಅಷ್ಟು ಹೆಚ್ಚು ಅವಕಾಶಗಳು ನಮ್ಗೆ ದೊರೆಯುತ್ತೆ. ನೀವು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ಬೋದು, ನಾವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಂತೀವಿ ಅಲ್ವಾ, ಅದು ಅಷ್ಟೇ ಅವಾಗಿಗೆ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕಾಗುತ್ತೆ. ಅದನ್ನ ಜನ ಹೆಚ್ಚು ಇಷ್ಟ ಪಡ್ಬೇಕಾಗಿರುತ್ತೆ. ಮತ್ತೆ ಅದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರ್ಬೇಕಾಗುತ್ತೆ. ಅಂತ ಒಂದು ಪ್ರಾಡಕ್ಟ್ ಗಳನ್ನ ನಾವು ತಗೊಂಡು ಆತರ
ರಿವ್ಯೂ ಕೊಟ್ಟು ಒಂದು ಲಿಂಕ್ ನ ಕೊಡೋದ್ರಿಂದ ನಮ್ಗೆ ಅದರಿಂದ ಜಾಸ್ತಿ ಯೂಸ್ ಆಗುತ್ತೆ. ಓಕೆನಾ, ಈ ತರ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಕಮಿಷನ್ ಸಿಗುತ್ತೆ ಅಂಡ್ ನಮ್ಗೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಜಾಸ್ತಿ ಆಗ್ತಾರೆ ಯೂಟ್ಯೂಬ್ ಅಲ್ಲೂ ಅಷ್ಟೇ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ. ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಜನನ ಕೇಳಿದೆ, ಬಟ್ ಯಾರು ನನ್ಗೆ ಹೆಲ್ಪ್ ಮಾಡಿಲ್ಲ. ಬಟ್ ನಾನು ಇದನ್ನ ತಿಳ್ಕೊಬೇಕು ಅಂದ್ಬಿಟ್ಟು ಚಾಲೆಂಜಿಂಗ್ ಆಗಿ ತಗೊಂಡು ತಿಳ್ಕೊಂಡಿದೀನಿ. ಬಟ್ ನನ್ನನ್ನು ಕೇಳ್ತಾ ಇರೋರ್ಗೆ ನಾನು ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ವಿಡಿಯೋ ಹಾಕಿರೋದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ಕಮೆಂಟ್ ಗಳನ್ನ ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾರಿಗಾದ್ರೂ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಬೇಡಿ, ಯಾಕಂದ್ರೆ ನೀವು ಮಾಡ್ತಿರೋ ಅಂತ ಕಮೆಂಟ್ ಎಲ್ಲ ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ. ಸೊ ಅದ್ರಲ್ಲಿ ನೀವು ಕೇಳ್ತಿರೋ ಕ್ವಶನ್ಗೆಲ್ಲ ನಾನು ವಿಡಿಯೋನೇ ಮಾಡ್ಬಿಟ್ಟಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಜಸ್ಟ್ 10 ಮಿನಿಟ್ಸ್ ವಿಡಿಯೋ ಹಾಕಿರ್ತೀನಿ. ಸೊ 10 ಮಿನಿಟ್ಸ್ ಟೈಮ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡಿದ್ರೆ ಅರ್ಧಂಬರ್ಧ ತಿಳ್ಕೊಂಡು ಯಾವುದೇ ಕೆಲಸನ ಮಾಡಕ್ ಹೋಗ್ಬಾರ್ದು, ಪೂರ್ತಿ ತಿಳ್ಕೊಂಡು ಮಾಡಿ. ಓಕೆನಾ, ಆ ವಿಡಿಯೋನು ನೋಡಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ಗೆ ಕಮೆಂಟ್ ಹಾಕಿ, ನಾನು ರೆಸ್ಪಾನ್ಸ್ ಮಾಡ್ತೀನಿ. ಓಕೆನಾ, ನೆಕ್ಸ್ಟ್ ನಮ್ಗೆ ಇದ್ರಲ್ಲಿ ಜಾಸ್ತಿ ಯೂಟ್ಯೂಬ್ ವಿಡಿಯೋಗಳ ಮೂಲಕ ಲಿಂಕ್ ಹಂಚ್ಕೊಳ್ಬಹುದು. ಇವಾಗ ಯೂಟ್ಯೂಬ್ ಚಾನಲ್ ಇದ್ರೆ ನಾವು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ವ್ಲಾಗ್ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ, ಅದ್ರಲ್ಲಿ ಮೀಶೋ ಪ್ರಾಡಕ್ಟ್ ಗಳನ್ನ ತೋರಿಸ್ಬಿಟ್ಟು ಸೇಲ್ ಮಾಡಿ ಅದ್ರಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬಿಟ್ಟು ನಾವು ಇದ್ರಲ್ಲೂ ಕೂಡ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಬೋದು. ಬಟ್ಟೆ, ಕಿಚನ್, ಬ್ಯೂಟಿ, ಹೋಮ್ ಡೆಕೋರೇಟನ್ ಐಟಮ್ಸ್ ಗಳು, ಸಾವಿರಾರು ಪ್ರಾಡಕ್ಟ್ ಗಳು ನಮ್ಮ ಮೀಶೋದಲ್ಲಿ ಬರ್ತಾನೆ ಇರುತ್ತೆ. ಆ ತರ ಜಾಸ್ತಿ ಪ್ರಮೋಟ್ ಮಾಡೋದ್ರಿಂದ ನಮ್ಗೆ ಯೂಟ್ಯೂಬ್ ಅಲ್ಲೂ ಕೂಡ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮಾಡ್ಬೋದು. ಅದರಿಂದ ಜಾಸ್ತಿ ನಮ್ಗೆ ಕಮಿಷನ್ ಅರ್ನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಾನು ಮೊದ್ಲೇ ಹೇಳ್ದಾಗೆ ಲಿಂಕ್ ಜಾಸ್ತಿ ಎಷ್ಟು ಜನ ಓಪನ್ ಮಾಡಿ ಆ ಲಿಂಕ್ ಅಲ್ಲಿ ಆರ್ಡರ್ ಮಾಡ್ಕೊಂತಾರೋ ಅಂತವ್ರಿಗೆ ಆ ತರ ಇದ್ದಾಗ ಮಾತ್ರ ನಮ್ಗೆ ಕಮಿಷನ್ ಬರೋದಕ್ಕೆ ಸಾಧ್ಯ ಇರುತ್ತೆ. ಜಸ್ಟ್ ಲಿಂಕ್ ಓಪನ್ ಮಾಡಿದ್ರೆ ನಮ್ಗೆ ಕಮಿಷನ್ ಬರಲ್ಲ. ಓಕೆನಾ, ಆ ಲಿಂಕ್ ಓಪನ್ ಮಾಡಿ ಪ್ರಾಡಕ್ಟ್ ನ ತಗೊಬೇಕು, ಅವರು ತಗೊಂಡ್ರೆ ಅವಾಗ ನಮ್ಗೆ ಅಮೌಂಟ್ ಬರುತ್ತೆ. ಓಕೆನಾ, ಇನ್ನ ಇದ್ರಲ್ಲಿ ಗಮನದಲ್ಲಿಡಬೇಕಾದ ವಿಷಯಗಳು ಏನು ಅಂದ್ರೆ ಇವಾಗ ಸುಳ್ಳು ಮಾಹಿತಿ ನೀಡಿ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಬಾರ್ದು. ಓಕೆನಾ, ಒರಿಜಿನಲ್ ಕಂಟೆಂಟ್ ಆಗಿ ಕೊಡ್ಬೇಕಾಗುತ್ತೆ. ಅದ್ರಲ್ಲಿ ಏನಿರುತ್ತೆ ರಿಯಾಲಿಟಿ ಅದನ್ನೇ ಹೇಳ್ಬೇಕಾಗುತ್ತೆ. ಓಕೆನಾ, ಸುಮ್ನೆ ಸುಳ್ಳೆಲ್ಲ ಹೇಳ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡಬಾರ್ದು. ಓಕೆನಾ, ಪ್ರಮೋಟ್ ಮಾಡಬೇಡಿ. ಓಕೆನಾ, ಇವಾಗ ಯಾಕೆ ಸುಮ್ನೆ ತುಂಬಾ ಜನ ಕಷ್ಟದಲ್ಲೂ ಇರ್ತಾರೆ, ಅಮೌಂಟ್ಗೂ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ. ಸೊ ನಾವು ನಮ್ಮ ಒಂದು ವ್ಯೂವರ್ಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ ಸುಳ್ಳು ಮಾಹಿತಿನ ಕೊಡಬಾರ್ದು. ಓಕೆನಾ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನ ನೆಕ್ಸ್ಟ್, ನಿಜವಾದ ರಿವ್ಯೂ ಮತ್ತು ಸರಿಯಾದ ಮಾಹಿತಿ ನೀಡಿ. ಇವಾಗ ಏನ್ ಹೇಳ್ತಾ ಇದ್ದೀನಿ ಅದು ಒರಿಜಿನಲ್ ಆಗಿ ಇರ್ಬೇಕು. ಓಕೆನಾ, ಸುಮ್ನೆ ಫೇಕ್ ಆಗಿ ಮಾಡಬಾರ್ದು. ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ, ನಾನು ಇನ್ಸ್ಟಾದಲ್ಲಿ ತುಂಬಾ ಜನಕ್ಕೆ ರೆಸ್ಪಾನ್ಸ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಹೇಳಕ್ಕಾಗಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಎಲ್ಲ ಹೇಳಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಓಕೆನಾ, ಯೂಟ್ಯೂಬ್ ವಿಡಿಯೋದಲ್ಲಿ ಅಥವಾ ವಿವರಣೆಯಲ್ಲಿ ಇದು ಅಫಿಲಿಯೇಟ್ ಲಿಂಕ್ ಎಂದು ತಿಳಿಯುವುದು ಉತ್ತಮ. ಓಕೆನಾ, ನಾವ್ ಇವಾಗ ಒಂದು ವಿಡಿಯೋ ಮಾಡ್ತಾ ಇರ್ತೀವಿ ಅಲ್ವಾ, ಇದು ಅಫಿಲಿಯೇಟ್ ಲಿಂಕ್ ಅಂತ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಓಕೆನಾ, ಆ ತರ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಫೇಕ್ ಇದೆ ಅಂತ ಅವಾಗ ಅವ್ರಿಗೆ ಅನ್ಸಲ್ಲ. ಓಕೆನಾ, ಕಮಿಷನ್ ಅರ್ಹತೆ ಮತ್ತು ಪಾವತಿ ನಿಯಮಗಳು ಸಮಯಕ್ಕೆ ತಕ್ಕಂತೆ ಬದಲಾಗುತ್ತದೆ. ಅಂದ್ರೆ ಇದು ಟೈಮ್ಗೆ ಹೆಂಗಿರುತ್ತೆ ಅಮೌಂಟ್ ವೇರಿಯೇಷನ್ ಅದನ್ನ ನೋಡ್ಕೊಂಡು ಅದ್ರ ತಕ್ಕಂತೆ ಅದು ಬದಲಾಗ್ತಾ ಇರುತ್ತೆ. ಓಕೆನಾ, ಇವಾಗ ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ತರ ಕಮಿಷನ್ ಇರುತ್ತೆ, ಒಂದೊಂದು ಪ್ರಾಡಕ್ಟ್ಗೂ ಕೂಡ ಒಂದೊಂದ್ ತರ ಕಮಿಷನ್ ಇರುತ್ತೆ. ಸೊ ನಾವ್ ಅದನ್ನೆಲ್ಲ ನೋಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಇಷ್ಟೇನೆ. ಮೀಶೋದಲ್ಲಿ ನಾವು ಚೆನ್ನಾಗಿರುವಂತ ಪ್ರಾಡಕ್ಟ್ ನ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಆ ಲಿಂಕ್ ನ ನಾವು ನಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಈ ತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ ಲಿಂಕ್ ನ ಶೇರ್ ಮಾಡೋದ್ರಿಂದ ಆ ಲಿಂಕ್ ಇಂದ ನಮ್ಗೆ ಯಾರು ಪ್ರಾಡಕ್ಟ್ ನ ಆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸಿಂಗ್ ಮಾಡ್ಕೊಂತಾರೋ ಸೊ ಆ ಟೈಮ್ ಅಲ್ಲಿ ನಮ್ಗೆ ಕಮಿಷನ್ ಬರೋ ಅಂತದ್ದಾಗಿರುತ್ತೆ. ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ವಿಡಿಯೋ ಬಂದು ಮೇಶೋ ಕ್ರಿಯೇಟರ್ ಕ್ಲಬ್ ಇರುತ್ತೆ. ಓಕೆನಾ, ಅದನ್ನ ಪೂರ್ತಿ ವಿಡಿಯೋನ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಾಳೆ ನಾಡಿದ್ದಲ್ಲಿ ಆ ವಿಡಿಯೋನ ಹಾಕ್ತೀನಿ. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ, ಇನ್ನ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ
ಇವಾಗ ನೀವು ಮನೆಯಲ್ಲೇ ಕೂತ್ಕೊಂಡಿರ್ತೀರಾ ಅಂದ್ರೆ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ ಅಂದ್ರೆ ಮೇಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ಕೊಂಡು ಯಾವುದೇ ರೀತಿ ಬಂಡವಾಳ ಹಾಕ್ತಿರನೆ ಅದರಲ್ಲಿ ಒಳ್ಳೆ ಪ್ರಾಡಕ್ಟ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಒರಿಜಿನಲ್ ರಿವ್ಯೂ ನ ಕೊಟ್ಟು ಒರಿಜಿನಲ್ ಕಂಟೆಂಟ್ ನ ಕೊಟ್ರೆ ಇದ್ರಿಂದ ನಾವು ಮನೆಯಲ್ಲೇ ಕುತ್ಕೊಂಡು ಕೈ ತುಂಬಾ ಅಮೌಂಟ್ ನ ಅರ್ನ್ ಮಾಡ್ಬೋದು. ಪರವಾಗಿಲ್ಲ 5, 10, 15, 20 ಸಾವಿರ ಇದನ್ನ ನಿರಂತರವಾಗಿ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ನ ನಾವು ಶೇರ್ ಮಾಡ್ಕೊಂತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಆರಾಮಾಗಿ ಕಮಿಷನ್ ಬರುತ್ತೆ. ಓಕೆನಾ, ಅದು ಕಮಿಷನ್ ಬರೋದ್ರಲ್ಲಿ ಡೌಟ್ ಇಲ್ಲ. ಮೇಶೋ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ನಾವು ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ ನಮ್ಗೆ ಎಲ್ಲದನ್ನು ಕರೆಕ್ಟ್ ಆಗಿ ಅವರು ಮೇಶೋದಲ್ಲಿ ಯಾವ ರೀತಿ ಹೇಳ್ಕೊಂಡಿರ್ತಾರೋ ಅದೇ ರೀತಿ ಬರುತ್ತೆ. ಓಕೆನಾ, ಮನೆಯಲ್ಲಿ ಕುತ್ಕೊಂಡು ಏನು ಕೆಲಸ ಇಲ್ಲ ಅನ್ನೋರ್ಗೆ ಅಥವಾ ಹೊರ್ಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ನನ್ನ ಕೈಲಿ ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಬಂಡವಾಳ ಹಾಕೋದಕ್ಕೆ ಬಂಡವಾಳ ಇಲ್ಲ ಅನ್ನೋರಿಗೆ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ಉತ್ತಮ ಪ್ಲಾಟ್ಫಾರ್ಮ್ ಆಗಿದೆ. ಓಕೆ, ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದರಲ್ಲೂ ಫಾಲೋ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆನಾ, ಹಾಗೆ ಯೂಟ್ಯೂಬ್ ಅಕೌಂಟ್ ಅಷ್ಟೇ ಹೊಸದಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ದೀರಾ, ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೊತ್ತಿಲ್ಲದೆ ಇರೋಂಥ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಬಂದು ಮೇಶೋ ಕ್ರಿಯೇಟ್ ಕ್ಲಬ್ದು ಅದು ಯಾವ ರೀತಿ ಮೇಶೋ ಅಕೌಂಟ್ ಅಲ್ಲಿ ಹ್ಯಾಡ್ ಮಾಡ್ಕೊಬೇಕು, ಅದು ಯಾವ ರೀತಿ ಬರುತ್ತೆ, ಬಂದಿಲ್ಲ ಅಂದ್ರೆ ಎಲ್ಲಿ ಹೋಗಿ ನೋಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಓಕೆ, ನಾಳೆ ಸಿಗುವ. ಬಾಯ್.